ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೋ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕ್ಷೇತ್ರದ ದೇವತೆಯಾದ ದುರ್ಗಾ ವಿನಾಯಕರ ಚರಣ ಕಮಲಗಳಿಗೆ ಅನಂತ ನಮನಗಳನ್ನು ಸಲ್ಲಿಸ್ತಾ, ನಾರಾಯಣಿ ರೂಪದಲ್ಲಿ ರಾರಾಜಿಸ್ತಾ ಇದ್ದಾಳೆ ಭಗವತಿ. ಶಂಖ ಚಕ್ರ ಗದಾ ಧಾರಿಣಿಯಾಗಿ, ಜೊತೆಗೆ ವಿನಾಯಕನನ್ನು ಇಟ್ಟುಕೊಂಡಿದ್ದಾಳೆ. ಒಬ್ಬನು ವಿಘ್ನ ನಿವಾರಕ, ಮತ್ತೊಬ್ಬಳು ದುರಿತ ನಿವಾರಿಣಿ. ದುರ್ಗಾ ಎನ್ನುವ ಶಬ್ದಕ್ಕೆ ಅರ್ಥ ದುರ್ಗತಿ ಹಾರಿಣಿ ಅಥವಾ ದುರಿತ ನಿವಾರಿಣಿ ಅಂತ ಅರ್ಥ. ನಮ್ಮ ದುರ್ಗತಿಯನ್ನ, ಕೆಟ್ಟ ಗತಿಯನ್ನ ತೆಗೆದುಹಾಕುವವಳು, ದುರಿತ ನಿವಾರಿಣಿ, ಕಷ್ಟಗಳನ್ನ ನಿವಾರಿಸುವವಳು ಅಂತ ದುರ್ಗೆ ಅನ್ನೋ ಶಬ್ದಕ್ಕೆ. ದುರ್ ಅನ್ನುವಂಥ ಶಬ್ದಕ್ಕೆ ಕಷ್ಟ ಅಂತ. ಗ ಅಂದ್ರೆ ಗಚ್ಚತಿ ಗಮಯತಿ ಅಂತನೂ ಅರ್ಥ ಇದೆ. ಕಷ್ಟ ಸಾಧ್ಯ ಅವಳನ್ನು ಪಡೆಯುವುದು ಅಂತ. ಅಂತಹ ಕಷ್ಟ ಸಾಧ್ಯಳಾದ ದುರ್ಗೆ ನಾರಾಯಣಿ ಸ್ವರೂಪದಿಂದ ಸುಲಭ ಸಾಧ್ಯಳಾಗಿ ಇಲ್ಲಿ ಕುಳಿತುಕೊಂಡಿದ್ದಾಳೆ. ಈ ಹಳ್ಳಿಯ ವಾತಾವರಣದಲ್ಲಿ ಇಷ್ಟು ಸುಂದರವಾದ ಮಂದಿರವನ್ನು ನೋಡಿ ಬಹಳ ಸಂತೋಷ ಆಯ್ತು ನನಗೆ. ತುಂಬ ಸುಂದರವಾದ ದೇವಸ್ಥಾನ, ಪ್ರಾಚೀನವಾಗಿ, ವಿಶಾಲವಾಗಿ, ಎಲ್ಲ ವ್ಯವಸ್ಥಿತವಾಗಿ ತುಂಬ ಸುಂದರವಾದಂತಹ ದೇವಸ್ಥಾನ ಇದು. ನಾನು ಊಹಿಸಿರಲಿಲ್ಲ ವಾಜಗದ್ದೆಯಲ್ಲಿ ಇಷ್ಟೊಂದು ಸುಂದರವಾದ ಒಂದು ದೇವಸ್ಥಾನ ಕಾಣಲಿಕ್ಕೆ ಸಿಗ್ತದೆ ಅಂತ. ಬಹಳ ಸಂತೋಷ ಆಯಿತು ನಿಮ್ಮ ದೇವಸ್ಥಾನಕ್ಕೆ ಬಂದು. ಇನ್ನು ನಾದಾನುಸಂಧಾನ ಟ್ರಸ್ಟ್ ವತಿಯಿಂದ ಸಂಗೀತದ ಕಾರ್ಯಕ್ರಮಗಳು ನಡೀತಾ ಇರೋದು ನನಗೆ ಗೊತ್ತಿತ್ತು. ಮೇಧಾ ಭಟ್ರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅವರು ಹಾಗೂ ತಂಡದವರೆಲ್ಲ ಸೇರಿಕೊಂಡು ನಡೆಸ್ತಾ ಇರೋದು ಗೊತ್ತಿತ್ತು. ವೈದಿಕರಾಗಿ, ವಿದ್ವಾಂಸರಾಗಿ ಯೋಗವನ್ನು ಚೆನ್ನಾಗಿ ಕಲಿತು ಪ್ರವೀಣ್ ಭಟ್ರೆ ಯೋಗದ ಪಾಠ ಮಾಡ್ತಾ ಇರೋದು ತಿಳಿದು ಇನ್ನೂ ಸಂತೋಷ ಆಯಿತು. ಯಾಕಂದ್ರೆ ಯೋಗ ಎನ್ನುವಂಥದ್ದು ಶಬ್ದ ಕೇವಲ ಆಸನಗಳಿಗಷ್ಟೇ ಸೀಮಿತವಾದಂತಹ ಕಾಲದಲ್ಲಿ ಯೋಗದ ಬಗ್ಗೆ ಪತಂಜಲಿ ಯೋಗಸೂತ್ರಾದಿಗಳನ್ನ, ಶಾಸ್ತ್ರವನ್ನ, ಸಂಸ್ಕೃತವನ್ನ ಚೆನ್ನಾಗಿ ಬಲ್ಲವರು. ಅವರು ಯೋಗದ ಬಗ್ಗೆ ಪಾಠ ಮಾಡಿದರೆ ಥಿಯರಿ ಅಂಡ್ ಪ್ರಾಕ್ಟೀಸ್ ಎರಡನ್ನೂ ಚೆನ್ನಾಗಿ ತಿಳಿಸಬಲ್ಲರು. ಯಾವುದೇ ಒಂದು ವಿದ್ಯೆಗೆ ಇದು ಎರಡೂ ಮುಖ್ಯವಾಗ್ತದೆ, ವಿಚಾರ ಮತ್ತು ಆಚಾರ ಅಂತ. ವಿಚಾರ ಅಂದ್ರೆ ಥಿಯರಿಟಿಕಲ್ ಪಾರ್ಟ್, ಆಚಾರ ಅಂದ್ರೆ ಪ್ರಾಕ್ಟಿಕಲ್ ಪಾರ್ಟ್. ಈಗ ಸೈನ್ಸ್ ಅಲ್ಲಿ ಕೂಡ ಪ್ಯೂರ್ ಸೈನ್ಸ್ ಮತ್ತು ಅಪ್ಲೈಡ್ ಸೈನ್ಸ್ ಅಂತ ಇರ್ತದೆ. BSc MSc ಎಲ್ಲ ಪ್ಯೂರ್ ಸೈನ್ಸ್, ಇಂಜಿನಿಯರಿಂಗ್ ಮುಂತಾದವುಗಳನ್ನು ಅಪ್ಲೈಡ್ ಸೈನ್ಸ್, ಪ್ರಾಕ್ಟಿಕಲ್ ಪೋರ್ಷನ್ ಅಂತ ಹೇಳ್ತಾರೆ. ಆದ್ದರಿಂದ ಈ ಥಿಯರಿನೂ ಗೊತ್ತಿದ್ದು ಅದನ್ನ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದು ಗೊತ್ತಿದ್ದವರು ಪಾಠ ಮಾಡಿದರೆ ಅದು ಹೆಚ್ಚು ಸಾರ್ಥಕವಾಗ್ತದೆ. ಉಪನಿಷತ್ತೇ ಹೇಳುವ ಮಾತು, ಯದೇವ ವಿದ್ಯೆಯ ಕರೋತಿ ಶ್ರದ್ಧಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ತಿಳಿದು ಮಾಡಬೇಕು ಅಂತ.
ಆದ್ದರಿಂದ ಅನುಸಂಧಾನ ಎಂಬ ಶಬ್ದದಲ್ಲಿ ಯೋಗಶಾಸ್ತ್ರದ ಧ್ಯಾನ ಎಂಬ ಶಬ್ದವನ್ನು ಅಳವಡಿಸಿ ಯೋಗಾನುಸಂಧಾನ ಎಂಬ ಟ್ರಸ್ಟ್ ಅನ್ನು ಮಾಡಿಕೊಂಡು ಯೋಗದ ಪಾಠವನ್ನ ಇಲ್ಲಿ ಆರಂಭ ಮಾಡಿ ಇನ್ನು ಮುಂದುವರಿಸಲಿಕ್ಕಿದ್ದಾರೆ. ಅಂತಹ ನುರಿತ ಅನುಭವಿ ಯೋಗ ಶಿಕ್ಷಕರ ಕಡೆಯಿಂದ ಯೋಗದ ಒಂದು ಪರಿಚಯಾತ್ಮಕ 10 ದಿನಗಳ ಶಿಬಿರ ಏನು ನಡೆದಿದೆ, ತುಂಬಾ ಸಂತೋಷದ ವಿಷಯ. ಯಾಕಂದ್ರೆ ಯೋಗ ಎಂಬ ಶಬ್ದ ಕೇವಲ ಸೀಮಿತ ಅರ್ಥಕ್ಕಷ್ಟೇ ಈಗ ಬಳಕೆ ಆಗ್ತಾ ಇದೆ. ನಿಮಗೆ ಅವರು ಹೇಳಿರ್ತಾರೆ ಈ ಯೋಗ ಶಬ್ದದ ವಿಸ್ತಾರ ಏನು, ಸೂತ್ರಗಳಲ್ಲಿ ಅದಕ್ಕೆ ಏನು ಅರ್ಥವನ್ನು ಕೊಟ್ಟಿದೆ ಎಂಬುದಾಗಿ ಹೇಳಿರ್ತಾರೆ ಅವರು. ಆಸನಗಳಿಗಷ್ಟೇ ಸೀಮಿತವಾಗಿ ಯೋಗ ಶಬ್ದ ಬಳಕೆ ಆಗಿದೆ. ಯೋಗ ಗುರುಗಳು, ಯೋಗ ಪಟುಗಳು ಎಂಬ ಶಬ್ದಗಳೆಲ್ಲ ಅನೇಕ ಆಸನಗಳನ್ನ ಬಲ್ಲವರು ಎಂಬುದಾಗಿ ಸದ್ಯದಲ್ಲಿ ಅದು ಉಪಯುಕ್ತವಾಗಿದೆ. ಆದರೆ ಯೋಗ ಶಬ್ದಕ್ಕೆ ವಿಶಾಲವಾದ ಅರ್ಥ ಇದೆ. ಯೋಗ ಅಂದ್ರೆ ಸೇರುವುದು ಅಂತ ಅರ್ಥ. ಯುಜ್ ಸಂಯೋಗೆ ಎಂಬುದು ಒಂದು ಧಾತ್ವರ್ಥ. 2 ವಸ್ತುಗಳು ಸೇರುವುದಕ್ಕೆ ಯೋಗ ಅಂತ ಹೇಳ್ತಾರೆ. ನಿಮ್ಮ ಯೋಗ ಚೆನ್ನಾಗಿದೆ ಅಂತ ಹೇಳ್ತೇವಲ್ಲ ನಾವು, ಜಾತಕ ನೋಡ್ಕೊಂಡು ಅವ್ರದ್ದು ಯೋಗ ಚೆನ್ನಾಗಿದೆ ಅಂತ. ಅಂದ್ರೆ ಎಲ್ಲ ಶುಭ ಗ್ರಹಗಳು ಒಳ್ಳೆ ರಾಶಿಗೆ ಬಂದು ಸೇರಿವೆ ಅಂತ ಅರ್ಥ. ಯೋಗ ಚೆನ್ನಾಗಿದೆ ಅಂತ. ಅಲ್ಲಿ ಯೋಗಗಳೇ ಎಂಬುದಾಗಿ ಜ್ಯೋತಿಷ್ಯದಲ್ಲಿ ಅನೇಕ ಯೋಗಗಳನ್ನು ಹೇಳ್ತಾರೆ. ರಾಜಯೋಗ ಮುಂತಾದವುಗಳ ಶಬ್ದಗಳನ್ನು ಬಳಸ್ತಾರೆ. ಸೇರೋದು ಅಂತ ಅರ್ಥ ಅದಕ್ಕೆ. ಈ ಯೋಗ ಶಬ್ದದ ಬಳಕೆ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ, ಆಗಮಗಳಲ್ಲಿ, ಪುರಾಣಗಳಲ್ಲಿ ವಿಪುಲವಾಗಿ ಬರ್ತದೆ ಇದರ ವಿವರಣೆ. ಋಗ್ವೇದದಲ್ಲಿಯೇ ಯೋಗ ಶಬ್ದದ ಬಳಕೆ ಇದೆ. ಉಪನಿಷತ್ತಲ್ಲಂತೂ ಸಾಕಷ್ಟು ಸಿಗುತ್ತೆ. ಕಠೋಪನಿಷತ್ತು ಹೇಳುತ್ತೆ, ತಾಯಿ ಯೋಗ ಮಿತಿ ಮನ್ಯಂತೆ ಸ್ಥಿರಾಂ ಇಂದ್ರಿಯ ಧಾರಣಾಂ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೋ. ಇಂದ್ರಿಯಗಳನ್ನ ಆತ್ಮನಲ್ಲಿ ಸ್ಥಿರವಾಗಿ ನೆಲೆಸುವುದು, ಹಿಡಿದಿಡುವುದಕ್ಕೆ ಯೋಗ ಎಂಬುದಾಗಿ ಕರೀತಾರೆ ಅಂತ ನಿರ್ವಚನವನ್ನು ಉಪನಿಷತ್ತೇ ಮಾಡುತ್ತೆ. ಹಾಗೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿಯೂ ಕೂಡ ಈ ಧ್ಯಾನ ಸಾಧನೆಯ ಬಗ್ಗೆ ಸಾಕಷ್ಟು ವಿವರಗಳು ಬರ್ತದೆ. ಇನ್ನು ಕೆಲವೊಂದಿಷ್ಟು ಉಪನಿಷತ್ತುಗಳು ಯೋಗೋಪನಿಷತ್ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿವೆ. ಯೋಗಕ್ಕೆ ಸಂಬಂಧಪಟ್ಟ ವಿವರಣೆಗಳೇ ಇದೆ ಅದರಲ್ಲಿ. ಭಗವದ್ಗೀತೆಯ 6ನೇ ಅಧ್ಯಾಯ ಅಂತೂ ಇಡೀ 6ನೇ ಅಧ್ಯಾಯ ಯೋಗಕ್ಕೆ ಮೀಸಲಾಗಿಟ್ಟಂತಹ ಅಧ್ಯಾಯ. ಆದ್ದರಿಂದ ಅನೇಕ ಶಾಸ್ತ್ರಗಳು ಯೋಗದ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನ ನೀಡಿವೆ. ಆದರೆ ಅಲ್ಲೆಲ್ಲ ಯೋಗ ಎಂಬ ಶಬ್ದಕ್ಕೆ ಅರ್ಥ ಭಗವಂತನೊಟ್ಟಿಗೆ ಒಂದಾಗುವುದು ಅಂತ ಅರ್ಥ. ಎಲ್ಲಿ ಸೇರುವುದು? ಭಗವಂತನೊಟ್ಟಿಗೆ ಸೇರುವುದು ಅಂತ ಅರ್ಥ ಯೋಗ ಅಂದ್ರೆ. ಈ ಜೀವಾತ್ಮನು ಸ್ವರೂಪತಃ ಪರಮಾತ್ಮನೇ ಆಗಿದ್ದರೂ ಕೂಡ ಅಜ್ಞಾನ ವಶದಿಂದ ಪರಮಾತ್ಮನಿಗಿಂತ ಭಿನ್ನ ಎಂಬುದಾಗಿ ಅನ್ನಿಸ್ತಾ ಇದೆ. ಆ ಅಜ್ಞಾನವನ್ನು, ಆವರಣವನ್ನು ತೆಗೆದು ನಮ್ಮ ಸ್ವಸ್ವರೂಪದಲ್ಲಿ ಸ್ಥಿತನಾಗಿರುವ, ಸ್ವಸ್ವರೂಪವೇ ಆಗಿರುವ ಆ ಪರಮಾತ್ಮನಲ್ಲಿ ಒಂದಾಗುವಿಕೆಯೇ ಒಂದಾದಂತೆ ಎಂಬುದು ವೇದಾಂತದಲ್ಲಿ ನಾವು ಹೇಳುವ ರೀತಿ. ಅದಕ್ಕೆ ಯೋಗ ಎಂಬುದಾಗಿ ಕರೀತಾರೆ. ಜೀವಾತ್ಮನು ಪರಮಾತ್ಮನಲ್ಲಿ ಒಂದಾಗುವುದಕ್ಕೆ ಹೆಸರು ಯೋಗ. ಅದಕ್ಕೆ ಉಪಾಯ ಯಾವುದು? ಉಪಾಯ ಮನಸ್ಸಿನ ಆಲೋಚನೆಗಳನ್ನ ಪ್ರಶಾಂತಗೊಳಿಸುವುದು. ದೇವರಲ್ಲಿ ಜೀವಾತ್ಮ ಒಂದಾಗಬೇಕು ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೇನು ಹೇಳಿ? ವೈಕುಂಠದಲ್ಲಿದ್ದಾನೆ, ಶಿವಲೋಕದಲ್ಲಿದ್ದಾನೆ, ಗೋಲೋಕದಲ್ಲಿದ್ದಾನೆ. ದೇಶ ಕಾಲದಲ್ಲಿ ಗಮಿಸಿ
ದೇವರಲ್ಲಿ ಒಂದಾಗಬೇಕು ಅಂತ ಸಾಮಾನ್ಯ ತಿಳುವಳಿಕೆ. ಆದರೆ ಉಪನಿಷತ್ತುಗಳಲ್ಲಿ ಅತ್ಯಂತ ಖಚಿತವಾಗಿ ಹೇಳಿರೋ ಮಾತು ದೇವರು ಸರ್ವವ್ಯಾಪಕ ಅಂತ. ವೈಕುಂಠದಲ್ಲಿದ್ದಾನೆಲ್ಲ, ವೈಕುಂಠದಲ್ಲೂ ಇದ್ದಾನೆ, ಕೈಲಾಸದಲ್ಲಿದ್ದಾನೆ, ಕೈಲಾಸದಲ್ಲೂ ಇದ್ದಾನೆ ಅಂತ ಹೇಳಬೇಕು ನಾವು. ಯಾರಾದ್ರೂ ನಮ್ಮ ಹತ್ರ ಬಂದು ನಿಮ್ಮ ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಇನ್ನೆಲ್ಲೋ ಇದ್ದಾನೆ ಅಂತ ಹೇಳಬಾರ್ದು, ಎಲ್ಲಿಲ್ಲ ಅಂತ ಕೇಳಬೇಕು ನಾವು. ಅವನು ಎಲ್ಲಿಲ್ಲ. ಭಾಗವತದಲ್ಲಿ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಮತ್ತು ಪ್ರಹ್ಲಾದನ ಸಂದರ್ಭದಲ್ಲಿ ಇದೇ ಉತ್ತರವೇ ಸಿಕ್ಕಿದ್ದಲ್ಲ. ಎಲ್ಲಿದ್ದಾನೆ ನಿನ್ನ ನಾರಾಯಣ? ಎಲ್ಲೆಲ್ಲೂ ಇದ್ದಾನೆ. ಕಂಬದಲ್ಲಿದ್ದಾನೋ? ಇದ್ದಾನೆ. ಅಲ್ಲಿಂದನೇ ಪ್ರಕಟ ಆಗ್ತಾನೆ. ಅಂದ್ರೆ ಅರ್ಥ ಏನು? ಹಿಂದೂ ಸನಾತನ ಧರ್ಮದಲ್ಲಿ ದೇವರು ಎಲ್ಲೆಲ್ಲೂ ವ್ಯಾಪಕನು, ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ವಸ್ತುವಿನಲ್ಲಿದ್ದಾನೆ. ಆ ವಸ್ತುವಿನಲ್ಲಿದ್ದಾನೆ ಅನ್ನೋದಕ್ಕೆ ನಾವು ಏನ್ ಹೇಳ್ತೇವೆ? ಅಣುರೇಣು ತೃಣ ಕಾಷ್ಟಗಳಲ್ಲಿ ಗೋವಿಂದ ಅಂತ. ಅಂದ್ರೇನು? ಕಣ ಕಣದಲ್ಲೂ ಭಗವಂತ ಇದ್ದಾನೆ. ಅಂದ್ರೆ ನಮ್ಮೊಳಗೂ ಇದ್ದಾನೆ, ನಿಮ್ಮೊಳಗೂ ಇದ್ದಾನೆ. ಅಂದ್ರೆ ಹೊರಗಿಲ್ವ? ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ. ಎಲ್ಲೆಲ್ಲೂ ಎಲ್ಲ ಕಾಲದಲ್ಲೂ ಭಗವಂತ ವ್ಯಾಪಿಸಿದ್ದಾನೆ. ಈಗ ಅವನನ್ನು ಸೇರುವುದು ಎಂಬ ಶಬ್ದಕ್ಕೆ ಅರ್ಥ ಏನು? ನಿಜವಾಗಿ ಸೇರುವಂಥದ್ದಿಲ್ಲ, ಸೇರಿಕೊಂಡೇ ಇದೆ ಅಂತ. ಸಮುದ್ರದಲ್ಲಿ ಅಲೆ ಸೇರಬೇಕು. ಸಮುದ್ರದಲ್ಲಿ ಈಗಾಗಲೇ ಒಂದಾಗಿದೆ ಅಲೆ, ಆದರೆ ಭಿನ್ನತ್ವದ ಭ್ರಾಂತಿಯನ್ನು ದೂರ ಮಾಡಬೇಕಾಗಿದೆ ಅಷ್ಟೇ. ಅಲೆಗೆ ನಾನು ಸಮುದ್ರಕ್ಕಿಂತ ಭಿನ್ನ ಎನ್ನುವ ಭ್ರಾಂತಿ ಹೊರಟು ಹೋಗಬೇಕಾಗಿದೆ ಅಷ್ಟೇ. ಆದ್ದರಿಂದ ಇದು ವೇದಾಂತ ಶಾಸ್ತ್ರದ ಶೈಲಿ. ಆದರೆ ಈ ಮನಸ್ಸು ದೇವರಿಗಿಂತ ನಾನು ಬೇರೆ ಎನ್ನುವ ಭಾವನೆಯನ್ನು ಉಂಟು ಮಾಡಿದ್ದು ಮನಸ್ಸು. ಎಲ್ಲಿ ತನಕ ಈ ಮನಸ್ಸಿನಲ್ಲಿ ಆಲೋಚನೆಗಳು ಕುಣಿತಾ ಇರ್ತದೆ, ಅಲ್ಲಿ ತನಕ ನಮಗೆ ನಾನು ಭಗವಂತನಿಗಿಂತ ಬೇರೆ ಅಂತ ಅನಿಸ್ತದೆ. ದೇವರಲ್ಲಿ ಒಂದಾಗುವುದು ಅಂದ್ರೆ ಏನು? ಈ ಕುಣಿಯುವ ಆಲೋಚನೆಗಳನ್ನ ಶಾಂತ ಮಾಡೋದು, ಪ್ರಶಾಂತ ಮಾಡೋದು. ಆಲೋಚನೆಗಳೇ ಇಲ್ಲದ ಮನಸ್ಸನ್ನ ನಾವು ಯಾವಾಗ ನಿರ್ಮಾಣ ಮಾಡಿಕೊಳ್ತೇವೋ ಆಗ ದೇವರಲ್ಲಿ ನಾವು ಒಂದಾಗಿದ್ದೇವೆ ಅಂತ ಆಗ್ತದೆ. ನಮ್ಮ ಮನಸ್ಸು ಅನ್ನೋದು ಒಂದು ಕೊಳ ಇದ್ದ ಹಾಗೆ. ಆ ಕೊಳದಲ್ಲಿ ಒಂದು ಕಲ್ಲು ಎಸೆದರೆ ಅಲೆಗಳೆಲ್ಲ ರಿಪಲ್ಸ್ ಅಂತ ಹೇಳ್ತಾರೆ, ಎದ್ದು ಆ ದಡದ ಉದ್ದಕ್ಕೂ ಹರಡುತ್ತದೆ. ಹಾಗೆ ನಮ್ಮ ಮನಸ್ಸು ಕುಣಿತಾ ಇರ್ತದೆ, ಪ್ರಶಾಂತವಾಗಿರಲ್ಲ. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ, ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ. ಬೇಕು ಬೇಕದು ಬೇಕು ಬೇಕಿದೆನಗಿನ್ನೊಂದು ಬೇಕೆನುತ ಬೊಬ್ಬಿಡು ತಲೆಯ ಘಟವನಿದನು. ಮನಸ್ಸು ಕುಣಿತಾ ಇರ್ತದೆ. ಕುಣಿತಾ ಇದೆ ಅಂದ್ರೆ ಅರ್ಥ ಏನು? ದೇವರಿಂದ ದೂರ ಇತ್ತೆ ಅಂತ ಅರ್ಥ. ದೂರ ಆಗ್ತಾ ಇದೆ ಅಂತ. ಜಾಸ್ತಿ ಕುಣಿದ್ರೆ ದೇವರಿಂದ ಬಹಳ ದೂರ. ಮನಸ್ಸು ಪ್ರಶಾಂತವಾಗ್ತಾ ಹೋದ ಹಾಗೆ ದೇವರಿಗೆ ಹತ್ರ ಆಗ್ತಾ ಹೋಗ್ತೇವೆ. ಅಲ್ಲ, ದೇವರಿಗೆ ಹತ್ರ ಆಗ್ಬೇಕಂದ್ರೆ ವೈಕುಂಠಕ್ಕೆ ಹೋಗ್ಬೇಕು, ಆ ಪ್ರಶ್ನೆ ಕೇಳಬಾರ್ದು. ಯಾಕೆ? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ನಾನು ಹೃದಯದಲ್ಲಿದ್ದೇನೆ. ಪ್ರತಿಯೊಬ್ಬರ ಮನಸ್ಸು ಬುದ್ಧಿಯ ಮೂಲದಲ್ಲಿರುವುದು ಪರಮಾತ್ಮನೇ. ಹೃದಯ ಅಂದ್ರೆ ಫಿಸಿಕಲ್ ಹಾರ್ಟ್ ಅಲ್ಲ, ಮನಸ್ಸು ಬುದ್ಧಿಯ ಮೂಲ. ಎಲ್ಲಿ ನಾನು 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 ಅಂತ ಆಲೋಚನೆಗಳು ಹುಟ್ಟುತ್ತೋ ಅದರ ಮೂಲ ಪರಮಾತ್ಮನೇ. ನಾವು ರಾತ್ರಿ ಮಲಗಿ ನಿದ್ರಿಸಿದಾಗ ಹೋಗಿ ಮುಟ್ಟುವುದು ಪರಮಾತ್ಮನನ್ನೇ. ಕುಣಿಯುವ ಮನಸ್ಸನ್ನ ಪ್ರಶಾಂತವಾಗಿ ಮಾಡಿಕೊಂಡಾಗ ನಾವು ನೆಲೆಸುವುದು ಪರಮಾತ್ಮನಲ್ಲಿ. ಈ ರೀತಿ ಮನಸ್ಸನ್ನ ಪ್ರಶಾಂತ ಮಾಡಿಕೊಂಡು ಪರಮಾತ್ಮನಲ್ಲಿ ಹೋಗಿ ನೆಲೆಸ್ತೇವಲ್ಲ, ಅದಕ್ಕೆ ಹೆಸರು ಯೋಗ. ನೋಡಿ ಎಷ್ಟು ಚಂದ ಇದೆ ನಮ್ಮ ಸನಾತನ ಧರ್ಮ. ಅಂದ್ರೆ ಜಪ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ, ಬೇರೆ ಬೇರೆ ಸಾಧನೆಗಳೇ ಮಾಡ್ತೇವಲ್ಲ. ದೇವ ಮಂದಿರ ಭಜನೆ, ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ,
ಮನಸ್ಸಿನುದ್ಧಾರ ಭಾವವಂ ಕ್ಷುಲ್ಲ ಜಗದಿನ್ಮೇಲೊಯ್ಯುವುದು ಆವುದಾದೊಡಮೊಳಿತು ಮಂಕುತಿಮ್ಮ. ಅದೆಲ್ಲದು ಯೋಗಗಳೇ ನೆನಪಿಲ್ಲ. ಪೂಜೆ ಮಾಡುವುದು ಒಂದು ಯೋಗ, ಭಜನೆ ಮಾಡುವುದು ಒಂದು ಯೋಗ, ಜಪ ಮಾಡುವುದು ಒಂದು ಯೋಗ, ತೀರ್ಥಕ್ಷೇತ್ರ ಯಾತ್ರೆ ಒಂದು ಯೋಗ, ಯಜ್ಞ ಒಂದು ಯೋಗ. ಅದರ ಅರ್ಥ ಏನು? ಕುಣಿಯುವ ಮನಸ್ಸನ್ನು ಪ್ರಶಾಂತ ಮಾಡಿಕೊಂಡು ಭಗವಂತನಲ್ಲಿ ನಿಲ್ಲಿಸುವುದಕ್ಕಿರುವ ಉಪಾಯಗಳು. ಯೋಗಕ್ಕೆ ಇನ್ನೊಂದು ಶಬ್ದ ಅರ್ಥ ಉಪಾಯ ಅಂತನೂ ಇದೆ. ಆದ್ದರಿಂದ ಜಪ ಮಾಡ್ತಾ ಮಾಡ್ತಾ ಬೇರೆ ಎಲ್ಲ ಆಲೋಚನೆಗಳು ಉದುರಿ ಹೋಗಿ ಓಂ ನಮಃ ಶಿವಾಯ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅದೊಂದೇ ಆಲೋಚನೆ ಉಳ್ಕೊಂಡು ಕೊನೆಗೆ ಆ ಆಲೋಚನೆಯೂ ಕೂಡ ಬಿದ್ದು ಹೋಗಿ ಅಲೆಗಳಿಲ್ಲದ ಸರೋವರದಂತೆ ಮನಸ್ಸು ಅತ್ಯಂತ ಪ್ರಶಾಂತವಾಯಿತು. ಯೋಗ ಸ್ಥಿತಿಯನ್ನು ತಲುಪಿದೆವು ನಾವು ಅಂತ ಅರ್ಥ. ಪೂಜೆ ಮಾಡ್ತಾ ಮಾಡ್ತಾ ಷೋಡಶೋಪಚಾರ ವಿಧಾನದಿಂದ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದ ಮೇಲೆ ಕ್ಷಮಾ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡಾಗ ಏನೂ ಬೇಡ, ಮನಸ್ಸು ಎಷ್ಟು ಪ್ರಶಾಂತವಾಗಿದೆ, ಈ ಸ್ಥಿತಿಯಲ್ಲಿ ಸುಮ್ಮನೆ ಇದ್ದು ಬಿಡೋಣ ಅಂತ ಅನ್ಸಿದ್ರೆ ಅದು ಯೋಗ. ಅದಕ್ಕೆ ನಮ್ಮ ಕಡೆಯಲ್ಲಿ ಒಂದು ಮಾತುಂಟು, ಪೂಜೆ ಆದಮೇಲೆ ಪ್ರಸಾದ ತಕ್ಕೊಂಡು ಹೋಗಬೇಕು ಅಂತ. ಪ್ರಸಾದ ತಕ್ಕೊಂಡು ಹೋಗೋದು ಅಂದ್ರೆ ಏನರ್ಥ? ತಿನ್ನೋ ಪ್ರಸಾದ ತಕ್ಕೊಂಡು ಹೋಗಬೇಕು ಅಂತ ನಮ್ಮ ತಲೆಯಲ್ಲಿರೋದು, ಅಥವಾ ಹೂವಿನ ಪ್ರಸಾದ, ಕುಂಕುಮನ ಮತ್ತೊಂದು, ಅದೆಲ್ಲ ಪ್ರಸಾದವೇ. ಆದರೆ ಪ್ರಸಾದದ ಶಬ್ದ ಅರ್ಥ ಏನು? ಪ್ರಸಾದಸ್ತು ಪ್ರಸನ್ನತಾ. ಪ್ರಸಾದ ಶಬ್ದಕ್ಕೆ ಅರ್ಥ ಮನಸ್ಸಿನ ಪ್ರಸನ್ನತೆ. ಪೂಜೆ ಮಾಡಿದ ಮೇಲೆ ನಿಮ್ಮ ಮನಸ್ಸು ಪ್ರಶಾಂತವಾಗಿ ಒಳಗಡೆ ಕುಳಿತುಕೊಳ್ತು, ಪ್ರಸಾದ ಸಿಕ್ತು ಅಂತ ಅರ್ಥ. ಭಜನೆ ಮಾಡಿದ ಮೇಲೆ ಏನೂ ಕೇಳೋದು ಬೇಡ, ಎಲ್ಲಿಗೂ ಹೋಗೋದು ಬೇಡ, ಯಾರ ಹತ್ರನೂ ಮಾತಾಡೋದು ಬೇಡ, ಸುಮ್ಮನೆ ಕೂತ್ ಬಿಡೋಣ ಅಂತ ಅನಿಸ್ತು, ಪ್ರಸಾದ ಸಿಕ್ತು. ಕೆಲವರಿಗೆ ಹಾಗಲ್ಲ, ಪೂಜೆ ಮಾಡಿದ ಮೇಲೆ ಸಿಟ್ಟು ಬರುವುದು ಜಾಸ್ತಿ. ಅವನು ಪುಣ್ಯಾತ್ಮ ಶಾಂತವಾಗಿ ದೇವರ ಮನೆಗೆ ಪ್ರವೇಶ ಮಾಡ್ತಾನೆ, ಹೊರಗಡೆಗೆ ಬರುವಾಗ ಸಿಟ್ಟಲ್ಲಿ ಬರ್ತಾನೇನು, ಅವನು ದೇವ್ರ ಜೊತೆಗೆ ಒಂದು ಆಗಲೇ ಇಲ್ಲ ಅಂತ ಅರ್ಥ. ಕಬೀರ ಹೇಳಿದ ಹಾಗೆ, ಬಾಯಲ್ಲಿ ಮಂತ್ರ ತಿರುಗ್ತಾ ಇತ್ತು, ಬೆರಳಲ್ಲಿ ಜಪದ ಮಣಿ ತಿರುಗ್ತಾ ಇತ್ತು, ತಲೆ ಎಲ್ಲ ಕಡೆ ತಿರುಗ್ತಾ ಇತ್ತು ಅಂತ ಹೇಳ್ತಾನೆ. ಯೋಗ ಆಗಲಿಲ್ಲ. ನೆನಪಿರ್ಲಿ, ನಮ್ಮೆಲ್ಲ ಅಧ್ಯಾತ್ಮ ಸಾಧನೆಗಳು ಯೋಗ ಸಾಧನೆಗಳೇ. ಭಜನೆಯನ್ನು ಮಾಡ್ತಾ 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 ಭಾವ ಸಮಾಧಿಗೆ ಹೋಗ್ಬಿಡ್ತಿದ್ರು ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರಿಗೆ ಸ್ವಾಮಿ ವಿವೇಕಾನಂದರ ಭಜನೆ ಕೇಳೋದಂದ್ರೆ ಬಹಳ ಇಷ್ಟ. ಸ್ವಾಮಿ ವಿವೇಕಾನಂದರು ಬಂದು ಕೂತ್ರೆ ಹಾಡು ಹೇಳಪ್ಪ ಅಂತ ಹೇಳ್ತಿದ್ರು. ಅವರು ಹಾಡು ಹೇಳಲಿಕ್ಕೆ ಶುರು ಮಾಡಿದ್ರೆ ನೀವು ನೋಡಿರ್ಬೋದು ಕೆಲವು ಫೋಟೋ, ಹೀಗೆ ಮಾಡ್ಕೊಂಡು ರಾಮಕೃಷ್ಣ ಭಾವ ಸಮಾಧಿ. ಭಾವ ಸಮಾಧಿ ಅಂದ್ರೇನು? ಭಾವ ಜಾಗೃತವಾಗಿ ಮನಸ್ಸಿನ ವೃತ್ತಿಗಳೆಲ್ಲ ಅಳಿದು ದೇಶಕಾಲ ಅತೀತವಾದಂತಹ ಸ್ಥಿತಿಗೆ ಹೋಗಿ ತಲುಪ್ತಾ ಇದ್ರು, ಪರಮಾತ್ಮನೊಟ್ಟಿಗೆ ಒಂದಾಗ್ತಾ ಇದ್ರು. ಅದು ಯೋಗ. ಈ ಸೀಕ್ರೆಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಸಾಧನೆ ಮಾಡುವಾಗಲೂ ಕೂಡ ನನ್ನ ಮನಸ್ಸು ಪ್ರಶಾಂತವಾಗಿ. ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ. ಸರ್ವಶಾಸ್ತ್ರಾಣಿ ಶಮಾರ್ಥಂ ವಿಹಿತಾನಿ ಮನೀಷಿಭಿಃ. ದೊಡ್ಡ ದೊಡ್ಡ ಜ್ಞಾನಿಗಳು ಏನು ಹೇಳಿದ್ದಾರಪ್ಪ ಅಂದ್ರೆ, ಎಲ್ಲ ಸಾಧನೆಗಳಿಗೆ ಅತ್ಯಂತ ಪರ್ಯವಸಾನ ಯಾವುದಪ್ಪ ಅಂದ್ರೆ ಮನಸ್ಸು ಪ್ರಸನ್ನವಾಗುವುದು. ಆದ್ದರಿಂದ ಈ ಯೋಗಾಸನದ ಅಥವಾ ಯೋಗ ಸಾಧನೆಯ ಅಂತಿಮ ಸ್ಥಿತಿ ಯಾವುದಪ್ಪ ಅಂದ್ರೆ ಮನಸ್ಸಮಾಧಾನ. ಆಗ್ತದೆ, ಸರಿಯಾಗಿ ಮಾಡಿದರೆ ಆಗ್ತದೆ. ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಇದು ಮೂರನ್ನು ನಿಮಗೆ ಹೇಳ್ಕೊಟ್ಟಿದ್ದಾರೆ ಅಂತ ಭಾವಿಸಿಕೊಳ್ತೇನೆ. ಯೋಗಾಸನ, ಪ್ರಾಣಾಯಾಮ, ಧ್ಯಾನ. ಈ ಧ್ಯಾನ ಮಾಡ್ತಾ ಮಾಡ್ತಾ ಮನಸ್ಸು ಆ ಸ್ಥಿತಿಗೆ ಹೋಗಿ ಮುಟ್ತದೆ. ಮೊದಲು ಯೋಗಾಸನ, ಯೋಗಾಸನ ಚೆನ್ನಾಗಿ ಮಾಡಿದ ಮೇಲೆ ಪ್ರಾಣಾಯಾಮ, ಪ್ರಾಣಾಯಾಮ ಮಾಡಿದ ಮೇಲೆ ಧ್ಯಾನ.
ಇದರಿಂದ ಎರಡು ಲಾಭ. ಒಂದು ಆ ಸಿಗ್ತದೆ, ಇನ್ನೊಂದು ನೇ ಸಿಗ್ತದೆ. ನೇ ಸಿಗ್ತದೆ. ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ. ಯೋಗಾಸನ ಪ್ರಾಣಾಯಾಮ ಧ್ಯಾನದಿಂದ ಏನು ಸಿಗ್ತದೆ? ಆರೋಗ್ಯ, ನೆಮ್ಮದಿ. ಹೇಗೆ ನೋಡಿ, ಬಹಳ ಪ್ರಾಚೀನರು ಸಾಕಷ್ಟು ಚಿಂತನೆ ಮಾಡಿ ಇದನ್ನು ನನ್ಗೆ ಕೊಟ್ಟಂತಹ ವಿದ್ಯೆ ಇದು. ಅಥ ಯೋಗಾನುಶಾಸನಂ ಅಂತ. ನಮ್ಮ ಆರೋಗ್ಯ ಕೆಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಪ್ರಾಣಗಳು ಅವ್ಯವಸ್ಥಿತವಾಗಿ ಕೆಲಸ ಮಾಡೋದು. ಪ್ರಾಣಶಕ್ತಿ ಅಂತ ಒಂದಿದೆ, ಅದು ವ್ಯಷ್ಟಿ ಶರೀರದಲ್ಲಷ್ಟೇ ಅಲ್ಲ, ಸಮಷ್ಟಿ ಜಗತ್ತನ್ನು ನಡೆಸ್ತಾ ಇದೆ. ಅದಕ್ಕೆ ವೇದಾಂತದ ಭಾಷೆಯಲ್ಲಿ ಹಿರಣ್ಯ ಗರ್ಭ ಅಂತ ಕರೀತಾರೆ. ಸಮಷ್ಟಿ ಪ್ರಾಣನಿಗೆ ಹೆಸರು ಹಿರಣ್ಯ ಗರ್ಭ. ಅವನು ಈಗ ಸೂರ್ಯ ಚಲಿಸ್ತಾ ಇದ್ದಾನೆ, ಭೂಮಿ ಚಲಿಸ್ತಾ ಇದೆ, ಮಳೆ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಹೇಗೆ ನಡೀತಾ ಇದೆ ಇದು? ಆ ಫೋರ್ಸ್ ಯಾವುದು? ಆ ಎನರ್ಜಿ ಯಾವುದು? ಅದು ಪವರ್ ಯಾವುದು? ಅದೇ ಹಿರಣ್ಯ ಗರ್ಭ, ಸಮಷ್ಟಿ ಪ್ರಾಣ. ಆ ಸಮಷ್ಟಿ ಪ್ರಾಣನು ವ್ಯಷ್ಟಿ ಶರೀರದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಹೇಗೆ? ಇಂಗ್ಲಿಷ್ನಲ್ಲಿ ಅದಕ್ಕೆ ಇನ್ವಾಲಂಟರಿ ಫಂಕ್ಷನ್ಸ್ ಅಂತ ಹೇಳ್ತಾರೆ, ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ತಾರೆ, ಅಥವಾ ಅನೈಚ್ಛಿಕ ಕ್ರಿಯೆ ಕನ್ನಡದಲ್ಲಿ ಅಲ್ವಾ. ನಾವು ಊಟ ಮಾಡಿದಾಗ ಆಹಾರ ಜೀರ್ಣ ಆಗ್ತದೆ. ಜೀರ್ಣ ಮಾಡೋದು ಯಾರು? ಊಟ ಆದ್ಮೇಲೆ ಯಾರಾದ್ರೂ ಕೂತ್ಕೊಂಡು ನಾನು ಈಗ ಜೀರ್ಣ ಮಾಡ್ತಾ ಕೂತ್ಕೊಂಡಿದ್ದೇನೆ ಅಂತ ಹೇಳ್ತೇವ? ಇಲ್ಲಲ್ಲ, ಆಗ್ತದೆ, ಜೀರ್ಣ ಆಗ್ತದೆ. ಯಾರು ಮಾಡೋದು? ಪ್ರಾಣ. ಜೀರ್ಣವಾದ ಆಹಾರ ಕೆಳಗಡೆ ಕರುಳಿನ ಮೂಲಕ ಹೊರಕ್ಕೆ ಹೋಗ್ತದಲ್ಲ, ವಿಸರ್ಜನೆ ಯಾರು ಮಾಡೋದು? ಅದಕ್ಕೊಂದು ಶಕ್ತಿ ಕೊಡಬೇಕಲ್ಲ, ಯಾರು ಕೊಡೋದು? ಪ್ರಾಣ. ಹೃದಯ ಲಪ್ ಟಪ್ ಲಪ್ ಟಪ್ ರಕ್ತ ಪರಿಚಲನೆ ನಡೀತಾ ಇದೆ, ಯಾರು ಮಾಡೋದು? ಪ್ರಾಣ. ಜೀರ್ಣವಾದ ಆಹಾರದಿಂದ ಶಕ್ತಿ ಏನು ಉತ್ಪತ್ತಿ ಆಗತ್ತೋ ಅದು ಎಲ್ಲ ಜೀವಕೋಶಗಳಿಗೂ ಸರಬರಾಜಾಗಬೇಕು ಅಂದ್ರೆ ಮಾಡೋದು ಯಾರು? ಪ್ರಾಣ. ಈ ಇನ್ವಾಲಂಟರಿ ಫಂಕ್ಷನ್ಸ್, ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಅಂತ ಏನು ಕರೀತಾರೆ, ಹೃದಯ ಬಡಿತ, ರಕ್ತ ಪರಿಚಲನೆ, ಜೀರ್ಣಕ್ರಿಯೆ, ವಿಸರ್ಜನೆ ಕ್ರಿಯೆ, ಇದೆಲ್ಲವೂ ನಾವು ಇಚ್ಛಿಸದೇ ಇದ್ರೂ ನಡೀತಾ ಇರ್ತದೆ. ಅದನ್ನ ಮಾಡುವ ಶಕ್ತಿಗೆ ಹೆಸರು ಪ್ರಾಣ. ಇದು ಕೆಟ್ಟರೆ ಆರೋಗ್ಯ ಕೆಡುತ್ತೆ. ಹೆಸರು ಒಂದೇ ಪ್ರಾಣ, 5 ಕೆಲಸ ಮಾಡೋದ್ರಿಂದ 5 ಹೆಸರು ಅದಕ್ಕೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, 5 ಹೆಸರು. ವೃತ್ತಿ ಭೇದದಿಂದ, ವೃತ್ತಿ ಅಂದ್ರೆ ಜಾಬ್, ಫಂಕ್ಷನ್, ಅದರ ಕಾರ್ಯಭೇದದಿಂದ 5 ಹೆಸರು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಅದಲ್ಲದೆ ನಾಗ, ಕ್ರಕರ, ಕೂರ್ಮ, ದೇವದತ್ತ, ಧನಂಜಯ ಎಂದು ಉಪಪ್ರಾಣಗಳನ್ನು ಹೇಳ್ತಾರೆ. ಪ್ರಧಾನ 5 ಪ್ರಾಣಗಳು. ಅದಕ್ಕೆ ಸ್ಥಾನವನ್ನು ಕೂಡ ಪ್ರಾಚೀನರು ಹೇಳಿದ್ದಾರೆ. ಹೃದಿ ಪ್ರಾಣೋ ಗುದೇಪಾನಃ ಸಮಾನೋ ನಾಭಿಸಂಸ್ಥಿತಃ ಉದಾನಃ ಕಂಠ ದೇಶಸ್ಥಃ ವ್ಯಾನಃ ಸರ್ವಶರೀರಕಃ. ಈ 5 ಪ್ರಾಣಗಳು 5 ಸ್ಥಾನಗಳಲ್ಲಿದ್ದುಕೊಂಡು 5 ರೀತಿಯ ಮುಖ್ಯ ಕ್ರಿಯೆಗಳನ್ನು ಮಾಡ್ತಾ ಇದೆ. ಹೃದಯದಲ್ಲಿದ್ದುಕೊಂಡು ಹೃದಯ ಬಡಿತವನ್ನು ಮಾಡಿ ಉಸಿರಾಟ ಮುಂತಾದ ಪ್ರಕ್ರಿಯೆಗಳನ್ನು ಅದು ಮಾಡ್ತಾ ಇದೆ. ನಾವು ಉಸಿರಾಟ ಮಾಡೋದಕ್ಕೆ ನೋಡಿ, ನಿದ್ದೆಯಲ್ಲಿ ಮಲ್ಕೊಂಡಿದ್ರು ಉಸಿರಾಟ ನಡೀತಾ ಇರ್ತದೆ. ಯಾರು ಮಾಡೋದು? ನಾವೇನಾದ್ರೂ ಉಸಿರಾಟ ಮಾಡೋ ಕೆಲಸ ಮಾಡ್ತಿದ್ರೆ ನೆನ್ಪಿಟ್ಕೊಳ್ಳಿ, ಮಲ್ಕೊಳ್ಳುವಾಗ ಮರ್ತೋಗ್ತದೆ ನಮ್ಗೆ ಅಲ್ವಾ? ನಾವೇ ಇರೋದಿಲ್ಲ, ಉಸಿರಾಟ ಮಾಡೋದು ಯಾರು? ಅದು ದೇವರು ಅಂತ ಹೇಳ್ತೇವೆ. ಅವನಿಗೆ ಪ್ರಾಣ, ದೇವರು ಎಲ್ಲ ಒಂದೇ ಅರ್ಥ. ಅದು ಪ್ರಾಣ ಮಾಡೋದ ಕೆಲಸ, ಅದು ಸರಿಯಾಗಿ ನಡಿಬೇಕು. ಅಪಾನ, ಅಪಾನ ಅಂದ್ರೆ ವಿಸರ್ಜನೆ, ಅದು ಸರಿ ನಡಿಬೇಕು. ಎಲ್ಲ ಡಾಕ್ಟರ್ ಹತ್ರ, ಆಯುರ್ವೇದ ಡಾಕ್ಟರ್ ಹತ್ರ ಹೋದ್ರ ತಕ್ಷಣ ಮೊದಲು ಕೇಳೋದು ಅದು, ವಿಸರ್ಜನೆ ಸರಿಯಾಗಿ ಆಗ್ತಾ ಇದೆಯಪ್ಪ, ಹೊಟ್ಟೆ ಶುದ್ಧಿ ಇದೆಯಾ ಅಂತ ಕೇಳ್ತಾರೆ. ಹೊಟ್ಟೆ ಶುದ್ಧಿ ಸರಿಯಾಗಿ ನಡೆಯಲ್ಲ, ರೋಗಗಳ ಆಗರ. ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲ್ಲ, ಅಸಿಡಿಟಿ ಖಚಿತ. ಆದ್ರಿಂದ ಈ ಪಂಚ ಪ್ರಾಣಗಳು ಅಂತ ಏನಿದೆ ಅದು ಸರಿಯಾಗಿ ಕೆಲಸ ಮಾಡಬೇಕಾದರೆ ಈ ಯೋಗಾಸನ ಮತ್ತು ಪ್ರಾಣಾಯಾಮ ಸಹಾಯ ಮಾಡುತ್ತೆ. ಒಂದೊಂದು ಆಸನಗಳನ್ನು ಮಾಡುವಾಗ ಆಸನದ ಒಂದು ಅಂತಿಮ ಕ್ಷಣಗಳಲ್ಲಿ ಏನ್ ಹೇಳ್ತಾರೆ? ಉಸಿರಾಟದ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾರೆ.
ಬ್ರೀದಿಂಗ್ ಪ್ರೊಸೆಸ್, ಉಸಿರಾಟವನ್ನ ಗಮನಿಸಿಕೊಂಡು ಯೋಗಾಸನ ಮಾಡಬೇಕು. ಯೋಗಾಸನ ಮಾಡುವಾಗ ಲಕ್ಷ್ಯ ಎಲ್ಲೋ ಇರಬಾರ್ದು, ತಲೆ ಇನ್ನೆಲ್ಲೋ ಇರಬಾರ್ದು. ಆಸನದ ಭಂಗಿ, ಉಸಿರಾಟದ ಕಡೆಗೆ ಲಕ್ಷ್ಯ. ಹೀಗಿದ್ದುಕೊಂಡು ನೀವು ಯೋಗಾಸನವನ್ನ ಮಾಡಿದರೆ ಯಾವ ಭಾಗದಲ್ಲಿ ಪ್ರಾಣದ ಕೆಲಸದ ಕೊರತೆಯಾಗಿದೆಯೋ ಅಲ್ಲಿಗೆ ಪ್ರಾಣ ಹೋಗ್ತದೆ, ರಿಪೇರಿ ಮಾಡುತ್ತದೆ. ಆದ್ದರಿಂದ ನೂರಾರು ಆಸನಗಳಿವೆ. ಒಬ್ರು ಹೇಳ್ತಾ ಇದ್ರು, ಜಗತ್ನಲ್ಲಿ ಎಷ್ಟು ಲಕ್ಷ ಪ್ರಾಣಿಗಳಿವೆ ಅಷ್ಟು ಆಸನಗಳಂತೆ. 84 ಲಕ್ಷ ಯೋನಿಗಳು ಅಂತ ಹೇಳ್ತಾರೆ, ಜೀವರಾಶಿಗಳು ಅಂತ, ಅಷ್ಟು ಆಸನಗಳು. ಆದ್ರೆ ಪ್ರಧಾನವಾಗಿ 84 ಅಷ್ಟು ತಕ್ಕೊಂಡಿದ್ದಾರಂತೆ. ಒಂದೊಂದು ಪ್ರಾಣಿಗಳು ವಿಶ್ರಮಿಸುವ ಭಂಗಿಯಂತೆ, ಒಂದೊಂದು ಭಂಗಿಗೆ ಒಂದೊಂದು ಆಸನದ ಹೆಸರು. ಆಯಾ ಭಂಗಿಗಳಲ್ಲಿ ಪ್ರಾಣಶಕ್ತಿಯನ್ನ ಶರೀರದ ಆಯಾ ಭಾಗಕ್ಕೆ ಕಳಿಸುವಂತ ವ್ಯವಸ್ಥೆ ಯೋಗಾಸನ. ಜಿಮ್ಮಿಗೆ ಹೋಗಿ ನಾವು ಬಾಡಿ ಬಿಲ್ಡ್ ಮಾಡೋದಕ್ಕೂ ಸೂರ್ಯ ನಮಸ್ಕಾರ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ, ನೆನಪಿರಲಿ. ಸೂರ್ಯ ನಮಸ್ಕಾರದಲ್ಲಿ ಆರೋಗ್ಯ ಸರಿಯಾಗ್ತದೆ, ಜಿಮ್ಮಿಗೆ ಹೋದ್ರೆ ಶರೀರ ಸೌಷ್ಠವ ಉಂಟಾಗ್ತದೆ. ಆದ್ದರಿಂದ ಯೋಗಾಸನಗಳು ಅತ್ಯಂತ ವೈಜ್ಞಾನಿಕವಾದಂತಹ ಭಂಗಿಗಳು. ಉಸಿರಾಟದ ತಿಳುವಳಿಕೆಯಿಂದ ಅದನ್ನು ಮಾಡಿದರೆ ರೋಗಗುಣ ಆಗ್ತದೆ, ರೋಗಗಳು ಕ್ಷೀಣವಾಗ್ತದೆ. ಇನ್ನೊಂದು ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಏನು ಅರ್ಥ? ಸರಿಯಾಗಿ ಉಸಿರಾಡೋದು ಅಂತ ಅರ್ಥ. ಸ್ವಾಮೀಜಿ, ನಮ್ಗೆ ಉಸಿರಾಡ್ಲಿಕ್ಕೆ ಗೊತ್ತುಂಟು, ಸುಮಾರು ವರ್ಷದಿಂದ ಉಸಿರಾಡ್ತಿದ್ದೇವೆ, 25, 30, 40 ಎಲ್ಲ ಉಸಿರಾಟ ಮಾಡ್ತಾನೇ ಇದ್ದೇವೆ ನಾವು. ಆದರೆ ಗುರುಗಳೇನು ಹೇಳ್ತಾರೆ, ಸರಿಯಾಗಿ ಉಸಿರಾಡೋದು ಗೊತ್ತಿಲ್ಲ ನಿಮಗೆ. ಸರಿಯಾಗಿ ಉಸಿರಾಡೋದು ಅಂದ್ರೆ ಏನರ್ಥ? ಅಲ್ಲ, ನಿಮ್ಮ ಮೂಗಿನ ಹೊಳ್ಳೆಯೊಳಗೆ ಗಾಳಿ ಹೋಗ್ತದೆ, ಬರ್ತಾ ಉಂಟು ಅಷ್ಟೇ ಹೊರತು ನೀವು ಸರಿಯಾಗಿ ಉಸಿರಾಡ್ತಾ ಇಲ್ಲ. ಈ ಸರಿಯಾಗಿ ಉಸಿರಾಡೋದಕ್ಕೆ ಹೆಸರು ಪ್ರಾಣಾಯಾಮ. ಪ್ರಾಣಸ್ಯ ಆಯಮನಂ, ಪ್ರಾಣವನ್ನ ಒಂದು ಶಿಸ್ತಿಗೆ ಒಳಪಡಿಸುವುದು ಅಂತ ಅರ್ಥ. ಶಿಸ್ತು ಅಂದ್ರೆ ಯಾವುದು? ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗಡೆಗೆ ಎಳೆದುಕೊಂಡು ಸ್ವಲ್ಪ ಹೊತ್ತು ನಿಲ್ಲಿಸಿ, ಕುಂಭಕ ಅಂತ ಹೇಳ್ತಾರೆ. ತದನಂತರ ನಿಧಾನವಾಗಿ ದೀರ್ಘವಾಗಿ, ದೀರ್ಘ ಸೂಕ್ಷ್ಮ ಎಂಬುದಾಗಿ ಹೇಳ್ತಾರೆ. ನಿಧಾನವಾಗಿ ದೀರ್ಘವಾದ ಉಸಿರನ್ನು ಹೊರಗೆ ಬಿಡೋದು, ಪೂರ್ತಿ ಉಸಿರನ್ನ ಒಳಗಡೆ ಎಳ್ಕೊಳ್ಳೋದು, ನಿಧಾನವಾಗಿ ಹೊರಗಡೆಗೆ ಬಿಡೋದು. ಹೀಗೆ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಉಸಿರಾಟ ನಿಧಾನವಾಗ್ತಾ ಇದ್ದ ಹಾಗೆ, ದೀರ್ಘವಾದ ಸೂಕ್ಷ್ಮವಾದ ಉಸಿರಾಟ ಆಗ್ತಾ ಇದ್ದ ಹಾಗೆ ಮನಸ್ಸು ಪ್ರಶಾಂತವಾಗ್ತದೆ. ರಮಣ ಮಹರ್ಷಿಗಳು ತಮ್ಮ ಉಪದೇಶ ಸಾರದಲ್ಲಿ ಬರೀತಾರೆ, ವಾಯುರೋಧನಾತ್ ಲೀಯತೆ ಮನಃ ಜಾಲಪಕ್ಷಿವತ್ ರೋಧ ಸಾಧನಂ ಚಿತ್ತವಾಯವಃ ಚಿತ್ಕ್ರಿಯಾಯುತಾಃ ಶಾಖಯೋರ್ದ್ವಯೀ ಶಕ್ತಿ ಮೂಲಕ. ಮನಸ್ಸು ಪ್ರಶಾಂತ ಆಗಬೇಕು ಅಂದ್ರೆ ಪ್ರಾಣ ಶಾಂತವಾಗಬೇಕು. ಪ್ರಾಣ ಶಾಂತ ಆಗಬೇಕು ಅಂದ್ರೆ ಪ್ರಾಣ ನಿಂತು ಹೋಗ್ಬೇಕು ಅಂತಲ್ಲ. ಉಸಿರಾಟ ಅನ್ನೋದು ದೀರ್ಘ ಸೂಕ್ಷ್ಮವಾಗ್ತಾ ಇದ್ದ ಹಾಗೆ, ನಿಧಾನ ಗತಿಯಲ್ಲಿ ಉಸಿರಾಟ ನಡೀತಾ ಇದ್ದ ಹಾಗೆ ಮನಸ್ಸು ಹದ್ದು ಬಸ್ತಿಗೆ ಬರ್ತದೆ. ಅದಕ್ಕೆ ನಮ್ಮ ಪ್ರಾಚೀನರು ಏನ್ ಮಾಡಿದ್ರು? ಅಥ ಆಚಮ್ಯ ಪ್ರಾಣಾನಾಯಮ್ಯ ದೇಶಕಾಲೋ ಸಂಕೀರ್ತ್ಯ. ಅಲ್ಲ, ಎಲ್ಲ ಪೂಜೆಯಲ್ಲಿಯೂ ಆಚಮ್ಯ ಪ್ರಾಣಾನಾಯಮ್ಯ. ಆಚಮನಕ್ಕೆ ಶುದ್ಧಿಗೆ, ಪ್ರಾಣಾಯಾಮಕ್ಕೆ ಶುದ್ಧಿಗೆ. ಪ್ರಾಣಾಯಾಮ ಮಾಡುವುದರಿಂದ ಪಾಪ ಕ್ಷಯವಾಗ್ತದೆ ಅಂತ ಹೇಳಿದ್ರು. ಅಲ್ಲ, ಈಗ ತಾನೇ ಆರೋಗ್ಯಕ್ಕೆ ಅಂತ ಹೇಳಿದ್ರಿ ನೀವು. ಆರೋಗ್ಯಕ್ಕೂ ಹೌದು. ನಿರ್ಬೀಜ ಪ್ರಾಣಾಯಾಮ ಅಥವಾ ಅಗರ್ಭ ಪ್ರಾಣಾಯಾಮ ಮಾಡಿದ್ರೆ ಆರೋಗ್ಯಕ್ಕೆ, ಸಗರ್ಭ ಪ್ರಾಣಾಯಾಮ ಮಾಡಿದ್ರೆ ಮನಸ್ಸಿನ ಶುದ್ಧಿಗೆ. ನೆನಪಿರ್ಲಿ, ನೀವು ಸಂಧ್ಯಾ ವಂದನೆಯಲ್ಲಿ ಮಾಡುವ ಪ್ರಾಣಾಯಾಮ ಸಗರ್ಭ ಪ್ರಾಣಾಯಾಮ, ಸಬೀಜ ಪ್ರಾಣಾಯಾಮ. ಬೀಜ ಅಂದ್ರೇನು? ಮಂತ್ರ. ಮಂತ್ರ ಸಹಿತವಾದ ಪ್ರಾಣಾಯಾಮ. ಓಂ ಭೂಹು, ಓಂ ಭುವಃ, ಓಂ ಸುವಃ ಸಪ್ತ ವ್ಯಾಹೃತಿಯನ್ನು ಹೇಳ್ತಾ ಉಸಿರನ್ನು ಒಳಗಡೆ ಗೆಳೆದುಕೊಳ್ಳೋದು. 2 ಹೊಳ್ಳೆಗಳನ್ನು ಮುಚ್ಚಿ ಮನಸ್ಸಿನಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳಿ ಕುಂಭಕ ಮಾಡಿ ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವ ಸ್ವರೋಂ ಅಂತ ಉಸಿರನ್ನ ಇನ್ನೊಂದು ಹೊಳ್ಳೆಯಿಂದ ಬಿಡೋದು. ಹೀಗೆ ಈ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಓಂ ಭೂಹು, ಓಂ ಭುವ
ಬಿಡೋದು. ಇದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ಅಲ್ಲ, ನಮಗೆ ಗಾಯತ್ರಿ ಮಂತ್ರ ಹೇಳಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಕೆಲವರು. ನಾವೆಂತ ಮಾಡೋದು? ರಾಮ 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 ಅಂತ ಹೇಳೋದು, ಕೃಷ್ಣ ಕೃಷ್ಣ, ಶಿವ ಶಿವ, ಭಗವಂತನ ನಾಮದಿಂದ ಆ ಉಸಿರನ್ನ ಒಳಗಡೆ ಎಳ್ಕೊಂಡು ಕುಂಭಕ ಮಾಡುವಾಗ ಭಗವಂತನ ನಾಮವನ್ನು ಹೇಳ್ತಾ ಕುಂಭಕ ಮಾಡಿ ಉಸಿರನ್ನ ಬಿಡುವಾಗ ನನ್ನ ಪಾಪಗಳೆಲ್ಲವೂ ಉಸಿರ ಮೂಲಕ ಹೋಗ್ತಾ ಇದೆ ಅಂತ ಭಾವಿಸಿಕೊಂಡ್ರೆ ಪ್ರಾಣಾಯಾಮ ಪಾಪಕ್ಷಯವನ್ನ ಮಾಡುತ್ತೆ. ನಿಮ್ಮ ಉಸಿರಾಟದ ಗತಿ ನಿಧಾನವಾಯಿತು, ಮನಸ್ಸು ಶಾಂತವಾಗ್ತದೆ. ನೋಡ್ಬೇಕಾದ್ರೆ ಯಾವಾಗ ಯಾವಾಗ ನಿಮ್ಮ ಮನಸ್ಸು ಶಾಂತವಾಗಿದೆ, ನಿಮ್ಮ ಉಸಿರಾಟದ ಗತಿಯನ್ನು ಗಮನಿಸಿ, ಉಸಿರಾಟ ನಿಧಾನವಾಗಿ ಸಾಗ್ತಾ ಇದೆ. ಯಾವಾಗ ಯಾವಾಗ ಮನಸ್ಸಿಗೆ ಟೆನ್ಷನ್ ಆಗ್ತಿರ್ತದೆ, ತಲೆ ಬಿಸಿ, ಉಸಿರಾಟ ಗಮನಿಸಿ ನೋಡಿ. ಸಿಟ್ಟು ಬಂದಾಗ ಉಸಿರಾಟ ಜೋರಾಗಿ ಆಗ್ತಾ ಇರ್ತದೆ. ಅಂದ್ರೇನು? ಉಸಿರಾಟದಲ್ಲಿ ಅಶಿಸ್ತು ಬಂತು, ವೇಗ ಬಂತು, ಮನಸ್ಸು ಅಶಾಂತವಾಯಿತು. ಅಲ್ಲ, ಹಾಗಾದ್ರೆ ಯಾವ ಪ್ರಾಣಾಯಾಮ ಒಳ್ಳೇದು ಹೇಳ್ಬಿಡಿ. ಗುರುಗಳು ಸುಮಾರು ಹೇಳ್ಕೊಟ್ಟಿದ್ದಾರೆ, ಅತ್ಲಾಗ ನೀವೇ ಒಂದೆರಡು ಹೇಳ್ಬಿಡಿ ಪ್ರಾಣಾಯಾಮ ಒಳ್ಳೇದು ಯಾವುದು. ಉಸಿರಾಟವನ್ನ ದೀರ್ಘವಾಗಿ ನಿಧಾನವಾಗಿ ಮಾಡತಕ್ಕಂಥ ಯಾವುದೇ ಪ್ರಾಣಾಯಾಮ ದೊಡ್ಡಿಲ್ಲ ಸ್ವಾಮಿ. ನೀವು ಒಂದು ಮೂಗಿನ ಹೊಳ್ಳೆ ಅಂತ ತಕೊಂಡು ಇನ್ನೊಂದು ಮೂಗಿನ ಹೊಳ್ಳೆ ಅಂತ ಬಿಡ್ತಿರೋ, ಅಥವಾ ಎರಡೂ ಮೂಗಿನ ಹೊಳ್ಳೆ ಅಂದ್ಬಿಟ್ಟು ಎರಡೂ ಮೂಗಿನ ಹೊಳ್ಳೆ ಅಂತ ತಗೊಳ್ತಿರೋ, ಅಥವಾ ಭಸ್ತ್ರಿಕಾ ಮಾಡ್ತಿರೋ, ಅಥವಾ ಕಪಾಲಭಾತಿ ಮಾಡ್ತಿರೋ, ಅಥವಾ ಮಧ್ಯಮನ್ವ ಎಂದು ಮಂಧಮ ಮಧ್ಯೆ ಹೀಗೆ ಮಾಡ್ತಾರಲ್ಲ ಹಿಂದ್ಗಡೆ ಇಟ್ಕೊಂಡು, ಬೇರೆ ಬೇರೆ ಹೆಸರುಗಳೆಲ್ಲ ಇದೆ, ಅನುಲೋಮ ವಿಲೋಮ ಇರ್ಬೋದು. ನೋಡಿ, ಯಾವುದಾದ್ರೂ ಸರಿ, ಪ್ರಯೋಜನ ಆಗ್ಬೇಕಾದೇನೋ ಉಸಿರಾಟ ನಿಧಾನವಾಗಿ ಆಗ. ಮಾನಸಿಕವಾದ ಶಾಂತಿ, ಆನಂದ. ಇನ್ನು ಧ್ಯಾನ. ಧ್ಯಾನವೂ ಕೂಡ ಒಂದು ಹಂತದಲ್ಲಿ ಪ್ರಾಣಾಯಾಮದಿಂದ ಶಾಂತವಾದ ಮನಸ್ಸನ್ನ ಒಂದು ಧ್ಯೇಯದ ಮೇಲೆ ಇಡುವ ಪ್ರಯತ್ನ. ಧ್ಯಾನ ಅಂದ್ರೇನು? ಒಂದು ಧ್ಯೇಯ ವಸ್ತುವಿನ ಮೇಲೆ ನಮ್ಮ ಮನಸ್ಸಿನ ಆಲೋಚನೆಗಳೆಲ್ಲವನ್ನು ಹರಿಸುವಂತಹ ಪ್ರಯತ್ನ. ಯಾವ ಧ್ಯಾನ ಮಾಡಿದ್ರು ಒಳ್ಳೆಯದು? ಚಕ್ರ ಧ್ಯಾನ ಒಳ್ಳೆಯದು, ರೂಪ ಧ್ಯಾನ ಒಳ್ಳೆಯದು, ನಾಮ ಧ್ಯಾನ ಒಳ್ಳೆಯದು, ಯಾವ ಧ್ಯಾನ ಒಳ್ಳೆಯದು? ನಿಮ್ಮ ಆಯ್ಕೆ. ಧ್ಯೇಯ ಇಂಥದ್ದೇ ಆಗಬೇಕು ಅಂತಿಲ್ಲ. ನನ್ನ ವಿಷ್ಣು ರೂಪದಲ್ಲಿ ಧ್ಯಾನ ಮಾಡಲಿಕ್ಕೆ ಅಡ್ಡಿಲ್ಲ. ಪಾದಾದಿ ಕೇಶಾಂತ ವರ್ಣನಂ ಅಂತ ಬರೆದಿದ್ದಾರೆ ಶಂಕರ ಭಗವತ್ಪಾದ. ದೇವಿಯ ಪಾದಾದಿ ಕೇಶಾಂತ ವರ್ಣನೆಗಳಿದೆ. ಶಿವನ ಮೇಲೆ ಧ್ಯಾನ ಮಾಡ್ತಿರೋ, ಶಿವನ ಸ್ವರೂಪವನ್ನು ಅತ್ಯಂತ ಸ್ಪಷ್ಟವಾಗಿ ಅಂಗೋಪಾಂಗಗಳನ್ನು ವರ್ಣಿಸಿದಂತಹ ಏನು ಧ್ಯಾನದ ಶ್ಲೋಕಗಳಿವೆ ನಮ್ಮಲ್ಲಿ. ಯಾವುದೇ ರೂಪ ಆಗ್ಬೋದು. ಇಲ್ಲ, ನನಗೆ ರೂಪದ ಮೇಲೆ ನಿಲ್ಲಿಸೋದು ಸ್ವಲ್ಪ ಕಷ್ಟ ಅಂದ್ರೆ ನಾಮ ಆಗ್ಬೋದು. ಕೃಷ್ಣ ಹೇಳಿದಾನೆ ಕಲಿಯುಗದಲ್ಲಿ ಬೆಸ್ಟ್ ನಾಮ ಅಂತ. ಯಜ್ಞಾನ ಜಪ ಯಜ್ಞೋಸ್ಮಿ. ಧ್ಯಾನ ಭಂಗಿಯಲ್ಲಿ ಕೂತ್ಕೊಳ್ಳೋದು, ಯೋಗಾಸನ ಪ್ರಾಣಾಯಾಮ ಆಗಿದೆ. ಈಗ ಮನಸ್ಸು ಒಂದು ಹಂತದಲ್ಲಿ ಶಾಂತವಾಗಿದೆ, ಹೆಚ್ಚು ಓಡ್ತಾ ಇಲ್ಲ. ಈಗ ಆ ಮನಸ್ಸನ್ನ ಒಂದು ಕೆಲಸಕ್ಕೆ ಹಚ್ಚಬೇಕು. ಯಾವ ಕೆಲಸ ಅದು? ಭಗವಂತನ ನಾಮವನ್ನ ನಿರಂತರ ಜಪಿಸುವಂಥದ್ದು. ಒಂದು ವಿಧಾನ ಹೇಳ್ತಿದ್ದೇನೆ ನಿಮಗೆ, ಇವರು ಬೇರೆ ಮಾರ್ಗದರ್ಶನ ಮಾಡಿರ್ಬೋದು. ನಿಮಗೆ ಯಾವುದು ಸುಲಭ ಸಾಧ್ಯ. ಒಟ್ಟು ಮನಸ್ಸು ಒಂದು ಧ್ಯೇಯದ ಮೇಲೆ ನಿಲ್ಲಬೇಕು. ಧ್ಯಾನ ಅಂದ್ರೆ ಹಾಗೆ ಕಣ್ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಧ್ಯೇಯವನ್ನೇ ಚಿಂತಿಸುತ್ತಾ ಕೊನೆಗೆ ಏನಾಗ್ತದೆ? ಬೇರೆಲ್ಲ ಆಲೋಚನೆಗಳು ಅಳಿದು ಧ್ಯೇಯವೊಂದೇ ಅರ್ಥ ಮಾತ್ರ ನಿರ್ಭಾಸ. ಧ್ಯೇಯವೊಂದೇ ಕಾಣ್ತಾ ಇರ್ತದೆ ನಮಗೆ. ಕೊನೆಗೆ ಆ ಧ್ಯೇಯ, ಧ್ಯಾತ, ಧ್ಯಾನ ಈ ತ್ರಿಪುಟಿ ಕೂಡ ಹೊರಟೋಗ್ತದೆ. ಏನೇನು ಇಲ್ಲದೆ ಇರೋ ಸ್ಥಿತಿ ಸಮಾಧಿ. ಅದಕ್ಕೆ ಹೆಸರು ಸಮಾಧಿ. ಸಮ್ಯಕ್ ಆಧೀಯತೆ ಮನಃ ಅಸ್ಮಿನ್ ಇತಿ ಸಮಾಧಿ. ಮನಸ್ಸು ಚೆನ್ನಾಗಿ ಧ್ಯೇಯದಲ್ಲಿ ಅಡಗಿ ಹೋಗುವ ಪ್ರಕ್ರಿಯೆ. ಆಗ ಏನಾಗ್ತದೆ? ಸಮಾಧಿ ಸ್ಥಿತಿಯಲ್ಲಿ ಏನಾಗ್ತದೆ? ಸಮಾಧಿ ಸ್ಥಿತಿಯಲ್ಲಿ ಕೃಷ್ಣ ಹೇಳ್ತಾನೆ,
ಅತ್ಯಂತಂ ಸುಖಮಶ್ನುತೆ ನ ಗುರುಣಾಪಿ ವಿಚಾಲ್ಯತೆ. ಅತ್ಯಂತ ಆನಂದ, ಅತ್ಯಂತ ಶಾಂತಿ ಅನುಭವ ಆಗತ್ತಂತೆ ಜೀವಕ್ಕೆ. ಕೃಷ್ಣ ಹೇಳಿದ್ದಿದು. ಎಷ್ಟು ಖುಷಿ ಆಗ್ತದೆ ಅಂದ್ರೆ, ಪ್ರಪಂಚದ ಇನ್ಯಾವ ವಸ್ತುಗಳು ವ್ಯಕ್ತಿಗಳು ಕೂಡ ಆ ಖುಷಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಆನಂದದ ಪ್ರಾಪ್ತಿ ಸಮಾಧಿ ಸ್ಥಿತಿಯ ಅಭ್ಯಾಸ ಮಾಡುವವನಿಗೆ ಆಗ್ತದೆ. ನಿರ್ವಿಕಲ್ಪ ಸಮಾಧಿಯ ಸ್ಥಿತಿ ಏರೋದು ಬೇಡ, ಧ್ಯಾನದ ಅಭ್ಯಾಸದಲ್ಲೇ ಇದ್ದು ಆಲೋಚನೆಗಳೆಲ್ಲ ಕಡಿಮೆಯಾಗಿ ಮನಸ್ಸು ಒಂದು ಹಂತದ ಪ್ರಶಾಂತತೆಯನ್ನು ಪಡ್ಕೊಂಡವನಿಗೆ ವಿಶೇಷವಾದ ಸುಖದ ಅನುಭೂತಿ ಆಗ್ತದೆ. ಆ ಶಾಂತಿ, ಆ ಸಮಾಧಾನ ಬದುಕಿನ ಬಲ. ನೆನಪಿರಲಿ, ಜೀವನದ ಬಲ ಯಾವುದು? ಆಂತರಿಕವಾದ ಸ್ವತಂತ್ರವಾದ ಆ ಸುಖ ಶಾಂತಿ ಏನಿದೆ ಅದೇ ಮನೋಬಲ. ನನ್ನ ಹತ್ರ ದುಡ್ಡಿದೆ, ಅಧಿಕಾರ ಇದೆ, ಜನಬಲ, ಧನಬಲ, ಅದೆಲ್ಲ ಬಲ. ಮನಸ್ಸಿನ ಸ್ವತಂತ್ರವಾದ ಸುಖ ಶಾಂತಿಯೇ ಬಲ. ಇಂಡಿಪೆಂಡೆಂಟ್, ಇಂಟ್ರೆನ್ಸಿಕ್, ಅಬಂಡನ್ಸ್, ಹ್ಯಾಪಿನೆಸ್. ಜೀವನದ ಎಂಥ ಕಷ್ಟಗಳು ಬಂದರೂ, ತಾಪತ್ರಯಗಳು ಬಂದರೂ, ದುಃಖ ದುಮ್ಮಾನಗಳು ಬಂದರೂ ಅವನು ಹೆದರೋದಿಲ್ಲ. ಯಾಕೆ? ಅವನು ಹೊರಗಡೆಯ ಪ್ರಪಂಚವನ್ನು ಆಶ್ರಯಿಸಿಲ್ಲ ಸುಖಕ್ಕಾಗಿ. ತನ್ನೊಳಗಡೆಯೇ ಸ್ವತಂತ್ರ ಸುಖದ ಅನುಭೂತಿ ಅವನಿಗೆ ಆಗ್ತಾ ಇರ್ತದೆ. ಅವನಿಗೆ ಹೆಸರು ಯೋಗಿ. ಅಲ್ಲಿಗೆ ಹೋಗಿ ಮುಟ್ಟಿದವನಿಗೆ ಹೆಸರು. ಆದ್ರಿಂದ ಗಡ್ಡ ಎಷ್ಟುದ್ದ ಬಿಡಬೇಕು ಯೋಗಿ ಆಗ್ಲಿಕ್ಕೆ ಅಂತ ಕೇಳಬೇಡಿ. ಜಡೆ ಎಷ್ಟುದ್ದ ಬರಬೇಕು ಒಂದು ಕೆಲವರೆಲ್ಲ ಇದ್ದಾರೆ, ಉದ್ದುದ್ದ ಜಡೆ ಬಿಡ್ತಾರೆ, ಉದ್ದುದ್ದ ಗಡ್ಡ ಬಿಡ್ತಾರೆ. ಅದಲ್ಲ, ಸೀರೆ ಉಟ್ಕೊಂಡಿದ್ರು ಯೋಗಿ ಆಗ್ಬೋದು, ಪಂಚೆ ಶರ್ಟು ಹಾಕೊಂಡಿದ್ರು ಯೋಗಿ ಆಗ್ಬೋದು, ಕೃಷಿಕರಾಗಿದ್ರು ಆಗ್ಬೋದು, ಅಡಿಗೆ ಮಾಡೋರಾಗಿದ್ರು ಆಗ್ಬೋದು. ಯೋಗಿಯ ಹೊರಗಡೆ ಚಿಹ್ನೆಯೆಲ್ಲ ಲೆಕ್ಕಕ್ಕೆ ಬರುವುದು ಮನಸ್ಥಿತಿ. ನೆನಪಿರಲಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಕೃಷ್ಣ ಹೇಳ್ತಾನೆ, ಜೀವನದಲ್ಲಿ ಸಿದ್ಧಿಯಾಗ್ಲಿ ಅಸಿದ್ಧಿಯಾಗ್ಲಿ ಮನಸ್ಸು ಸಮತ್ವದಲ್ಲಿ ನಿಂತುಕೊಂಡ್ರೆ ಅವನು ಯೋಗಿ. ಕೃಷ್ಣ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ. ಮೆಡಿಟೇಷನ್ ಮಾಡಬೇಕಾದ್ರೆ ಸಮಯ, ದೇಶ, ಕಾಲ ಅದು ಆರಂಭದ್ದು. 24 ಗಂಟೆನೂ ಮಾಡಬೇಕು ಅಂತ ನೀವು ಕರ್ಮ ಪ್ರಪಂಚದಲ್ಲಿರುವಾಗ ಯೋಗ ಬುದ್ಧಿಯಿಂದ ಕರ್ಮ ಮಾಡು. ಯೋಗ ಬುದ್ಧಿ ಅಂದ್ರೇನು? ಮನಸ್ಸನ್ನ ಸಮಾಧಾನ ಮಾಡಿಟ್ಟುಕೊಳ್ಳುವ ಅಥವಾ ಮನಸ್ಸನ್ನ ಪರಮಾತ್ಮನಲ್ಲಿ ಸೇರಿಸುವ ಪ್ರಯತ್ನದೊಟ್ಟಿಗೆ ಕರ್ಮವನ್ನ ಮಾಡಿದರೆ ಅದಕ್ಕೆ ಹೆಸರು ಕರ್ಮಯೋಗ. ಇಡೀ ಭಗವದ್ಗೀತೆಯಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ದಾನೆ ಅವನು ಹೇಳೋದಿಷ್ಟೇ, ನಿನ್ನ ಚಿತ್ತ ಅಲುಗಾಡಬಾರದು ಯಾವ ಸಂದರ್ಭದಲ್ಲೂ ಕೂಡ. ಅವನು ಯೋಗಿ. ಬದುಕಿನ ಸಾರ್ಥಕ ಕ್ಷಣಗಳು ಅವು ನೆನಪಿರಲಿ. ಮನುಷ್ಯನಾಗಿ ಹುಟ್ಟಿ ನಾನೇನು ಪಡೆದೆ ಅಂತ ಕೇಳಿದಾಗ ಈ ಯೋಗಿಯ ಮನಸ್ಥಿತಿಯನ್ನು ಪಡೆದೆ ಅಂತ ಹೇಳಿದರೆ ಬದುಕು ಸಾರ್ಥಕ. ಬೇರೆ ಉಳಿದವುಗಳನ್ನೆಲ್ಲ ಯಾರೂ ಮಾಡಬಹುದು. ಇದಕ್ಕೆ ಪ್ರಯತ್ನ ಬೇಕು, ಪ್ರತಿ ಕ್ಷಣದ ಎಚ್ಚರ ಬೇಕು. ಅವೇರ್ನೆಸ್ ಅಂತ ಹೇಳ್ತೇವಲ್ಲ, ಪ್ರತಿ ಕ್ಷಣವೂ ಮನಸ್ಸನ್ನು ಅನುಸಂಧಾನ, ನಾದಾನುಸಂಧಾನ, ಅನುಸಂಧಾನ ಮಾಡಬೇಕು. ಆ ಎಚ್ಚರಿಕೆಯಿಂದ ಆ ಮನಸ್ಸನ್ನ ಗಮನಿಸ್ತಾ ಮನಸ್ಸನ್ನ ತಿದ್ದುತ್ತಾ ಮನವನಾಳುವುದು ಹಠದ ಮಗುವಿನಾಳುವ ನಯದೆ ಇನಿತಿನಿತು ಸವಿಯುಣಿಸು ಸವಿ ಕಥೆಗಳಿಂದೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ.
ಎಚ್ಚರಿಕೆಯಿಂದ ಮನಸ್ಸನ್ನು ಪಳಗಿಸಿ 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 ಶಾಂತವಾಗಿ ಮಾಡಿಕೊಳ್ಳುವ ಕಲೆ ನಮಗೆ ಸಿದ್ಧಿಸಿತೋ ಬದುಕು ಸಾರ್ಥಕ. ಆದ್ದರಿಂದ ನೀವೆಲ್ಲರೂ ಕೂಡ ಈ 10 ದಿನ ಯೋಗಾಭ್ಯಾಸದ ಚಿಂತನೆಗೆ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಇದು ಇನ್ನೂ ಹೆಚ್ಚು ಹೆಚ್ಚು ಆಗಬೇಕು. ಬದುಕಿನ ಗೊಂದಲಗಳು, ಬದುಕಿನ ತಾಪತ್ರಯಗಳೆಲ್ಲ ಅದರ ಪಾಡಿಗೆ ಒತ್ತಟ್ಟಿಗಿರಲಿ. ನಮ್ಮ ಮನಸ್ಸು ಆಂತರಿಕವಾಗಿ ಸುಖ ಶಾಂತಿಯನ್ನು ಅನುಭವಿಸ್ತೀವಿ. ಅದು ರಿಪೇರಿ ಆಗುವುದಲ್ಲ ಸ್ವಾಮಿ, ನೀವು ತಿಳ್ಕೊಂಡಿರೋದು. ಮಗನಿಗೆ ಮದುವೆ ಆದರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಮನೆ ಕಟ್ಟಿದ್ರೆ ಸಮಸ್ಯೆ ಪರಿಹಾರ, ಅದು ಆಗೋದಲ್ಲ. ಅದು ಸಾಯುವಲ್ಲಿವರೆಗೂ ಸಮಸ್ಯೆಗಳು ಒಂದಲ್ಲ ಒಂದು. ಅದರ ಮಧ್ಯದಲ್ಲಿ ಶಾಂತಿ ಕಾಣಬೇಕು. ತೆರೆ ಇಳಿದ ಮೇಲೆ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ, ತೆರೆ ಇಳಿಯುವುದೇ ಇಲ್ಲ. ಜೀವನ ಅನ್ನೋದ್ಮೇಲೆ ಅದು ಬರ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. ಕೆಲವು ಹೋಯ್ತು, ಕೆಲವು ಹೊಸ್ತು ಬಂತು. ದ್ವಂದ್ವಾತ್ಮಕ ಈ ಸೃಷ್ಟಿ. ಅದರ ಮಧ್ಯದಲ್ಲಿ ಶಾಂತಿ ಕಾಣುವ ಉಪಾಯ ಸನಾತನ ಧರ್ಮ ನೆನಪಿರ್ಲಿ. ಆದ್ದರಿಂದ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇವು ನಿಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಲಿ. ನೀವು ಜಪ ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ಅದಕ್ಕಿಂತ ಮುಂಚೆ ಸ್ವಲ್ಪ ಯೋಗ ಬೆಳಿಗ್ಗೆ ಎದ್ದು, ನಂತರ ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡಿ ಧ್ಯಾನಕ್ಕೆ ಕುಳಿತುಕೊಳ್ಳಿ. ಮನಸ್ಸನ್ನು ಅತ್ಯಂತ ಶಾಂತವಾಗಿಟ್ಟುಕೊಳ್ಳಿ. ಇಡೀ ದಿನ ನಿಮ್ಮ ಮನಸ್ಸು ಎಷ್ಟು ಶಕ್ತಿಯುತವಾಗಿರ್ತದೆ ನೋಡಿ. ಎಂತಹ ಕಷ್ಟಗಳು ಬಂದರೂ ಎದುರಿಸುವ ಒಂದು ಸಾಮರ್ಥ್ಯ. ಅದು ಮನಸ್ಸೇ ದುರ್ಬಲವಾಗಿಬಿಟ್ರೆ, ಮನಸ್ಸೇ ಬೇಸರದಲ್ಲಿ ಎದ್ಬಿಟ್ರೆ, ಸಣ್ಣ ಸಣ್ಣ ಸಮಸ್ಯೆಗೂ ಮಕ್ಕಳಿಗೆ ಹೊಡೆಯೋಣ ಅಂತ ಅನ್ಸ್ಬಿಡ್ತದೆ. ಅಯ್ಯೋ ಲೋಟ ಬಿಡಿಸ್ಬಿಟ್ಟ ಅಂತ ಹೇಳಿ ಸಿಟ್ಟು ಬಂದ್ಬಿಡ್ತದೆ. ಅದೇ ಮನಸ್ಸು ಶಾಂತವಾಗಿ ಸುಖವಾಗಿ ಇದ್ದಾಗ ಇರ್ಲಿ ಬಿಡು, ನೋಡೋಣ, ತೊಂದರೆ ಸರಿ ಮಾಡೋಣ ಅಂತ ಹೇಳ್ತೇವೆ ನಾವು. ಆದ್ದರಿಂದ ನಮ್ಮ ಮನಸ್ಸನ್ನು ಶಾಂತ ಮಾಡಿ, ಮನಸ್ಸನ್ನು ಅಂತರ್ಮುಖವಾಗಿ ಮಾಡಿ ಪರಮಾತ್ಮನಲ್ಲಿ ನೆಲೆಗಿಡಿಸುವ ಪ್ರಯತ್ನ ದೀರ್ಘಕಾಲ ಬೇಕು. ಅವರು ಹೇಳಿದರು, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ. ಅಭ್ಯಾಸದ ಸಂದರ್ಭದಲ್ಲಿ ಹೇಳ್ತಾರೆ ಪತಂಜಲಿಗಳು. ಆದರೆ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ. ಇಂತಹ ಪ್ರಯತ್ನ ವಿದ್ವಾಂಸರಾದ ಪ್ರವೀಣ್ ಭಟ್ರ ಕಡೆಯಿಂದ ಬೇರೆ ಬೇರೆ ಕಡೆಯಲ್ಲಿ ನಡೆಯಲಿ. ಯೋಗ ಆಸನಗಳಷ್ಟೇ ಅಲ್ಲ, ಅದರ ಹಿಂದಿರ್ತಕ್ಕಂಥ ತತ್ವ ಆದರೂ ಕೂಡ ಚಿಂತನೆ ಮಾಡಿ ಜನರಿಗೆ ಯೋಗಾಸನಗಳಲ್ಲಿ ಪ್ರವರ್ತಿಸುವಂತೆ ಅವರ ತರಗತಿಗಳು ನಡೆಯಲಿ. ಇನ್ನೂ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳು ನಡೆದು ಜನರಿಗೆ ಹೆಚ್ಚಿನ ಪ್ರಯೋಜನ ಆಗಲಿ ಅಂತ ನಾನು ಭಗವತಿಯಲ್ಲಿಯೂ ವಿನಾಯಕ ಸ್ವಾಮಿಯಲ್ಲಿಯೂ ಪ್ರಾರ್ಥನೆ ಮಾಡಿ, ಗುರು ಪರಂಪರೆಯಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತು ತುಂಬ ಸಂತೋಷ ಆಯಿತು ನನಗೆ. ತಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಕೂತ್ಕೊಂಡು ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಆ ಯೋಗ ಸಾಧನೆ ಪ್ರವೇಶ ಮಾಡಲಿ, ನೀವು ಬದುಕನ್ನು ಸುಂದರಗೊಳಿಸಲಿ, ಶಾಂತವಾಗಿ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.